ಇವಾಗೇನು ನಮ್ಮ ಜೊತೆ ನೀನು ಬರ್ತೀಯಾ? ಖಂಡಿತ ಬರಲ್ಲ. ಹೋಗ್ತಾ ಇರೋದು ಅವ್ರ ಕೆಲ್ಸಕ್ಕೆ. ಬಸವನ್ ಹಿಂದೆ ಬಾಲ ಅನ್ನೋ ಹಾಗೆ ನೀವ್ ಅವ್ರ ಹಿಂದೆ ಹೋಗ್ತೀರಾ. ಅವರು ಹೀರೋ ತರ ಬಿಲ್ಡಪ್ ಕೊಟ್ಕೊಂಡು ಹೋಗ್ತಾರೆ, ನೀವ್ ಅವ್ರ ಪಕ್ಕದಲ್ಲಿ ಚೇಲ ತರ ನಿಂತ್ಕೊಂಡಿರಿ. ಹೀಗೆ ಆದ್ರೆ ಕಾಮಿಡಿ ಪೀಸ್ ಆಗ್ಬಿಡ್ತೀರಾ ದತ್ತ ಅವ್ರೆ. ಈಗ್ಲೇ ಅವ್ರ ಹಿಂದೆ ಮುಂದೆ ಪೆದ್ದು ತರ ನಕ್ಕೊಂಡು ಓಡಾಡ್ಕೊಂಡಿದ್ದೀರಾ. ನೀನ್ ಏನ್ ಬೇಕಾರೋ ಅನ್ಕೋ, ನಾನಂತೂ ಲಕ್ಕಿ ಜೊತೆ ಇದ್ದೇ ಇರ್ತೀನಿ. ನಿನ್ ಜೊತೆ ಇರ್ತೀನಿ ಅಂತ ಲಕ್ಕಿಗೂ ಮಾತು ಕೊಟ್ಟಿದ್ದೀನಿ. ಕಟ್ಕೊಂಡಿದಾರಲ್ವಾ, ಯಾವಾಗ್ಲೂ ಜೊತೆನೆ ಇಟ್ಕೊಂಡು ಓಡಾಡ್ತಿರ್ತಾರೆ. ನೀವ್ಯಾಕೆ ಹೋಗ್ಬೇಕು? ಅವಳನ್ನ ಕರ್ಕೊಂಡು ಹೋಗ್ತಾರೆ ಬಿಡಿ. ಇದು ಕಬಡ್ಡಿ ಸಂಬಂಧಪಟ್ಟಿರೋ ವಿಷಯ. ನಾನ್ ಲಕ್ಕಿ ಜೊತೆ ಇದ್ರೆ ಅವನಿಗೂ ಸ್ವಲ್ಪ ಧೈರ್ಯ. ಓಹ್, ಅವ್ರೇನ್ ಹೆದರ್ಕೊಂಡು ನಡುಕ್ತಾ ಇದಾರೆ. ಆ ಕಡೆ ಗೀತಾ, ಈ ಕಡೆ ನೀವು ಮಧ್ಯದಲ್ಲಿ ಹೀರೋ ತರ ನಿಂತ್ಕೊಂಡಿರ್ತಾರೆ. ಇದನ್ನೆಲ್ಲ ನೋಡೋದಕ್ಕೆ ಅಸಹ್ಯ ಅನ್ಸುತ್ತೆ. ಅಯ್ಯೋ, ಅಸಹ್ಯ ಏನಕ್ಕಾಗ್ಬೇಕು? ಅವರು ನನ್ನ ತಮ್ಮ, ಹೀರೋನೇ ಆಗ್ಲಿ ಬಿಡು. ನಾನು ಯಾರು ಕಾಮಿಡಿ ಪೀಸ್ ಅಂತ ಹೇಳಲ್ಲ. ಇನ್ನೊಂದು ವಿಷಯ ಗೊತ್ತಾ, ನಾನು ಲಕ್ಕಿ ಜೊತೆಲಿ ಹೋಗ್ತಾ ಇದ್ರೆ ಊರವರೆಲ್ಲ ಏನ್ ಮಾತಾಡ್ತಾರೆ ಗೊತ್ತಾ? ಆಹಾ, ರಾಮ ಲಕ್ಷ್ಮಣ ಇದ್ದಂಗಿದ್ದೀರಾ ಅಂತಾರೆ. ಅನ್ಕೋತಾರೆ. ತಮ್ಮ ಮಾತ್ರ ಅಷ್ಟು ಮುಂದುವರಿತಾ ಇದಾರೆ, ಅಣ್ಣ ಮಾತ್ರ ಏನು ಮಾಡೋಕಾಗದೆ ವೇಸ್ಟ್ ಬಾಡಿ ತರ ಇದಾರೆ ಅಂತ ಅನ್ಕೋತಾರೆ. ಯಾರು ಏನ್ ಬೇಕಾರೋ ಅಂದ್ಕೊಳ್ಳಿ, ನಾನಂತೂ ಲಕ್ಕಿ ಜೊತೆ ಇದ್ದೇ ಇರ್ತೀನಿ. ನೋಡು ಪಿಕ್ಕಿ, ಈ ವಿಷಯದಲ್ಲಿ ನಿನ್ ಮಧ್ಯೆ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಸುಮ್ನೆ ಇರ್ತಾ ಇನ್ನೇನ್ ಮಾಡ್ತೀರಾ ಹೇಳಿ? ಆಯ್ತು, ಅವ್ರು ಹೇಳ್ದ ಹಾಗೆ ಕೇಳ್ಕೊಂಡು ಬಿದ್ದಿರಿ. ನನಗೇನು? ನಿಮ್ಗೆ ಈಗ ಗೊತ್ತಾಗಲ್ಲ. ವಯಸ್ಸಾದ್ಮೇಲೆ ನಾನು ಏನ್ ಸಾಧನೆ ಮಾಡಿದ್ದೀನಿ ಅಂತ ಹಿಂತಿರುಗಿ ನೋಡ್ತಿರಲ್ಲ, ಆಗ ಗೊತ್ತಾಗುತ್ತೆ. ಏನ್ ಸಾಧನೆನಪ್ಪ. ಏನಪ್ಪ ದೊಡ್ಡ ಮನುಷ್ಯ, ಡೀಪ್ ಥಾಟರ್ ಇದೆಯಾ? ಏನಿಲ್ಲ ಕಣ, ಬಾ ಕುತ್ಕೋ. ಈಗ ನೀನ್ ಫ್ರೀ ಇದ್ರೆ ಒಂದು ಕೆಲಸ ಆಗ್ಬೇಕಿತ್ತು. ಏನಂತ ಹೇಳ? ನಾಡಿದ್ದು ನಾವು ಅಗ್ರಿಮೆಂಟ್ ಸೈನ್ ಮಾಡಕ್ ಹೋಗ್ತೀವಿ ಅಲ್ವಾ? ಕಾಫಿ ತಗೊಳ್ಳಿ. ಅಬ್ಬಾ, ತಲೆ ಸಿಡಿತಾ ಇತ್ತು. ಕರೆಕ್ಟ್ ಟೈಮಿಗೆ ಕಾಫಿ ತಂದ್ರಿ. ಗೀತಾ, ನೀನು ಕೂತ್ಕೋ, ಮಾತಾಡ್ಬೇಕು. ಹೇಳೋ, ಏನೋ ಮಾತಾಡ್ಬೇಕು ಅಂದೆ. ದತ್ತಣ್ಣ, ನಾವು ಅಗ್ರಿಮೆಂಟ್ ಸೈನ್ ಮಾಡಕ್ ಹೋಗ್ತಾ ಇರೋದು ನಾಡಿದ್ದಲ್ವಾ? ನಾನೇನ್ ಅನ್ಕೊಂಡೆ ಅಂದ್ರೆ, ನಾಳೆನೆ ಹೋಗಿ ಹಾಲ್ಟ್ ಆಗಿ ನಾಡಿದ್ದು ಆರಾಮಾಗಿ ಆಫೀಸ್ಗೆ ಹೋಗೋಣ ಅಂತ. ಅಲ್ಲ, ಒಂದಿನ ಮುಂಚೆ ಹೋಗಿ ಏನ್ ಮಾಡೋದಲ್ಲಿ? ಈಗ ನಾಡಿದ್ದು 9 ಗಂಟೆಗೆ ನಾನಲ್ಲಿ ಇರ್ಬೇಕು. 9 ಗಂಟೆಗೆ ಇರ್ಬೇಕು ಅಂದ್ರೆ ನಾವು ಇಲ್ಲಿಂದ ಅರ್ಲಿ ಮಾರ್ನಿಂಗ್ ಹೊರಡ್ಬೇಕಾಗುತ್ತೆ. ನಾನೇನ್ ಅನ್ಕೊಂಡೆ ಅಂದ್ರೆ, ನಾಳೆ ಅಲ್ಲಿ ಹೊರಟು ಸ್ಟೇ ಆಗಿ ಪ್ಲೇಸಸ್ ಎಲ್ಲ ನೋಡ್ಕೊಂಡು ನಾಡಿದ್ದು ಫ್ರೆಶ್ ಆಗಿ ಎದ್ಬಿಟ್ಟು ಹೋಗೋಣ ಅಂತ. ನೀನ್ ಹೇಳೋದು ಸರಿಯಾಗಿದೆ ಕಣ, ಹಾಗೆ ಮಾಡ್ಬೋದು. ನಂಗೆ ಯಾಕೋ ಬೇಡ ಅನ್ನಿಸ್ತಾ ಇದೆ. ಒಂದಿನ ಮುಂಚೆನೆ ಹೋಗ್ಬಿಟ್ಟಲ್ಲಿ ಏನ್ ಮಾಡೋದಿದೆ ಅಂತ. ಅದು ಅಲ್ದೆ ನಾವ್ ಅಮ್ಮನ ಹತ್ರ ಬೇರೆ ಕೇಳ್ಬೇಕು. ಇದನ್ನ ನಾವೇ ಡಿಸೈಡ್ ಮಾಡಕ್ ಆಗಲ್ವಲ್ಲ. ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ನಿನ್ಗೆ ಯಾಕೆ ಟೆನ್ಷನ್? ಆರಾಮಾಗಿರು. ಇಲ್ಲಿದ್ದೇನ್ ಮಾಡೋದು, ಅದೇ ಕೆಲಸ ತಾನೆ. ಅದಕ್ಕಿಂತ ಒಂದಿನ ಮುಂಚೆ ಹೋದ್ರೆ ನಾಡಿದ್ದು ನಾನು ಫ್ರೆಶ್ ಆಗಿ ಹೋಗ್ಬೋದಪ್ಪ. ಸರಿ, ಅಲ್ಲಿ ಹೋದ್ರೆ ಉಳ್ಕೊಳ್ಳೋದಿಲ್ಲ. ಆಫೀಸ್ ಹತ್ರ ಯಾವ್ದಾದ್ರು ಹೋಟೆಲ್ ಬುಕ್ ಮಾಡು. ಸರಿ, ಈಗಲೇ ನೋಡ್ತೀನಿ. ಲಕ್ಕಿಯವರೇ, ಬೆಂಗಳೂರಲ್ಲಿ ನೋಡೋದಕ್ಕೆ ಏನು ಅಂತ ಇದೆ? ಅದೇ ಟ್ರಾಫಿಕ್ಕು, ಅದೇ ಬಿಲ್ಡಿಂಗ್ಗಳು, ಅದೇ ಜನ. ಏನಿದ್ರು ನಮ್ಮೂರೇ ಚಂದ ಅಲ್ವಾ? ಆದ್ರೆ ಕೆಲ್ಸ ಆಗೋದು ಅಲ್ಲೇ ಅಲ್ವಾ? ಜಾಗ ಯಾವ್ದಾದ್ರೇನು, ಎಂಜಾಯ್ ಮಾಡೋದಕ್ಕೆ ಮನ್ಸಿರ್ಬೇಕು ಅಷ್ಟೇ. ನಾಳೆ ಹೋಗ್ತಾ ಇದೀವಿ ಅಷ್ಟೇ, ಫಿಕ್ಸು. ದತ್ತು, ನಿಂದೇನಾದ್ರು ಪ್ರಾಬ್ಲಮ್ ಇದೆಯಾ? ನಂದೇನೋ ಪ್ರಾಬ್ಲಮ್ ಇಲ್ಲಪ್ಪ, ನಾನು ರೆಡಿ. ಓಕೆ ಗೀತಾ, ಪ್ಯಾಕ್ ಮಾಡಿ ರೆಡಿ ಆಗಿರು. ನಾಳೆನೇ ಹೋಗ್ತಾ ಇದೀವಿ. ದತ್ತಣ್ಣ, ಆ ಹೋಟೆಲ್ ಬುಕ್ ಮಾಡ್ಬಿಡು. ನೋಡ್ತಾ ಇದ್ದೀನಿ, ಒಂದು 2-3 ಇದೆ. ಯಾವ್ದು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀನಿ. ಗೀತಾ, ರೆಡಿನಾ? ದತ್ತಣ್ಣ, ಬೇಗ ಬಾರೋ. ಇರೋ ಟೀ ಶರ್ಟ್ ಹಾಕೋ ಬರ್ದೇನಾ? ನೋಡು, ರೆಡಿ. ರೆಡಿ ಆಗದೆ ಇನ್ನೇನು, ಬಟ್ಟೆ ಪ್ಯಾಕ್ ಮಾಡೋಕ್ ನಾನಿದ್ದೀನಲ್ಲ. ಹೊರಡಣ್ವಾ? ಸರಿ. ಓಕೆ,
ಹೊರಡಕ್ಕೆಲ್ಲ ರೆಡಿ ಆಯ್ತಾ? ಹೌದು ದೊಡ್ಡಪ್ಪ. ಚಿಕ್ಕತ್ತೆ ದೇವಸ್ಥಾನಕ್ಕೆ ಹೋಗಿದ್ರಾ? ಹಾ, ಲಕ್ಕಿ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಹೋದೆ. ತಗೋ ಪಾವ ತಗೊಳ್ಳಿ. ಬರೇಲಿ ತತ್ತ. ಅಮ್ಮ ಹೋಗಿ ಬರ್ತೀವಿ. ಅಲ್ರೋ, ಬೇಗನೆ ಹೊರಟಿದ್ದೀರಾ? ಪರವಾಗಿಲ್ಲ, ಹೋಗ್ ಬನ್ನಿ. ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಇದಕ್ಕೆ ತಾನೆ. ನೀನು ಎಲ್ಲ ಒಳ್ಳೇದಾಗ್ಲಿ. ಲಕ್ಕಿ, ಅಗ್ರಿಮೆಂಟ್ ಡೀಟೇಲ್ ಆಗಿ ಓದ್ಬೇಕು. ಅದ್ರೊಳಗೆ ಏನಿದೆ ಅಂತ ತಿಳ್ಕೊಂಡು ಸೈನ್ ಮಾಡ್ಬೇಕು. ಓಕೆ ದೊಡ್ಡಪ್ಪ. ಅಲ್ಲ ಲಕ್ಕಿ, ನೀನು ಕಳಿಸಿರೋದೊಂದು, ಅಲ್ಲಿರೋದು ಬೇರೆ ಆದ್ರೆ ಏನ್ ಮಾಡ್ತೀಯ ಆಮೇಲೆ? ಓಕೆ ದೊಡ್ಡಪ್ಪ. ಓಕೆ ದೊಡ್ಡಪ್ಪ, ಆಶೀರ್ವಾದ ಮಾಡಿ. ಅಮ್ಮ ಹೊರಡೋಣವಾ? ಬನ್ನಿ. ನನ್ನ ಹೆಸರಲ್ಲಿದೆ, ಕೀ ತಗೋಬಿಡು. ಸರಿ. ನಮಸ್ತೆ ಸರ್. ನಮಸ್ತೆ. ರೂಮ್ ಬುಕ್ ಮಾಡಿದ್ದೆ ಸರ್. ಏನು ಹೆಸರು ಮಾಡಿರಿ ಸರ್? ಲಕ್ಷ್ಮಣ್, ಸಂಪಿಗೆ ದಿಬ್ಬ. ಹೌದು, ಥ್ಯಾಂಕ್ ಯು. ಓಕೆ. 2 ರೂಮ್ದು ಕೀ ಸಿಕ್ತು. ದತ್ತಣ್ಣ, ಒಂದು ಕೀ ಗೀತ ಕೊಡು. ನಾನು ನೀನು ಒಂದು ರೂಮಲ್ಲಿ ಇರೋಣ. ನಾನು ಒಬ್ಳೇ ಇರ್ಬೇಕಾ? ಅಕ್ಕಪಕ್ಕನೇ ಗೀತಾ. ಪಾಪ ದತ್ತಣ್ಣ ಒಬ್ಬನೇ ಇರ್ತಾನಲ್ವಾ, ಬೇಜಾರಾಗುತ್ತೆ. ನೋಡಿ, ಕೀ ಕೊಡು. ಸರಿ, ಪರವಾಗಿಲ್ಲ. ನೋಡು, 205, 204. ಗೀತವ್ರೆ, ನಿಮಗೆ ತಲೆ ಕೆಟ್ಟಿದ್ಯಾ? ಅಲ್ಲಿಂದ ಬಂದು ಬೇರೆ ಬೇರೆ ರೂಮಲ್ಲಿ ಇರ್ತಾರ? ನೀವಿಬ್ರು ಒಂದೇ ರೂಮಲ್ಲಿ ಇರಿ, ನಾನ್ ಬೇರೆ ರೂಮಲ್ಲಿ ಇರ್ತೀನಿ. ದತ್ತಣ್ಣ, ಪರವಾಗಿಲ್ಲ, ನಾನೇ ಬೇರೆ ರೂಮಲ್ಲಿ ಇರ್ತೀನಿ, ನೀವ್ ಜೊತೆಗಿರಿ. ಇಲ್ಲಪ್ಪ, ನನ್ಗೆ ಸ್ವಲ್ಪ ಪ್ರೈವಸಿ ಬೇಕು, ಅದಕ್ಕೆ ಬೇರೆ ರೂಮಲ್ಲಿ ಇರ್ತೀನಿ. ಏನಪ್ಪ ಪ್ರೈವಸಿ? ಅಣ್ಣ, ಇದು ಬೆಂಗಳೂರು, ಸಂಪಿಗೆ ದಿಬ್ಬ ಅಲ್ಲ. ಆತರ ಎಲ್ಲ ಏನೂ ಇಲ್ಲ, ಸುಮ್ಮನಿರೋ. ಏನೋ ಮಾತಾಡಬೇಡ ನೀನು. ಬಾ. ಏನ್ ಗೊತ್ತೇನಾ, ನಾನು ಪಿಂಕಿ ಅವ್ರಿಗೆ ವಿಡಿಯೋ ಕಾಲ್ ಮಾಡ್ಬೇಕು, ಮಾತಾಡ್ಬೇಕು. ನೀವಿದ್ರೆ ನಂಗೆ ಡಿಸ್ಟರ್ಬ್ ಆಗಲ್ವಾ, ಅದಕ್ಕೆ ನನಗೆ ಬೇರೆ ರೂಮು. ನೀವ್ ಅಷ್ಟವ್ರನ್ನ ಮಿಸ್ ಮಾಡ್ಕೋತಿದ್ದೀರಾ ಅಂದ್ರೆ ಜೊತೆಗೆ ಕರ್ಕೊಂಡ್ ಬರ್ಬೋದಿತ್ತಲ್ಲ. ಅವನ ಜೊತೆ ಕರ್ಕೊ ಬಂದ್ರೆ ನಾನೆಲ್ಲ ಆರಾಮಾಗಿರಕ್ಕಾಗತ್ತೆ. ಹೇಳ್ತೀನಿ ರೀ ಪಿಂಕಿಗೆ, ಹಿಂಗೂ ಹೇಳ್ತೀರಾ ಹಂಗೂ ಹೇಳ್ತೀರಾ ನೀವು ಅಂತ. ಹಾಗೆಲ್ಲ ಮಾಡ್ಬೇಡಿ, ಆಮೇಲೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾರೆ. ಏನ್ ದತ್ತಣ್ಣ ನೀನು ಹೆಂಡತಿಗೆ ಇಷ್ಟೊಂದು ಭಯ ಪಡ್ತೀಯಾ? ನಾನ್ ನೋಡಿ ಹೆಂಗೆ ಅಂತ. ನಾನು ಹೇಳಿದ್ದೆ ಫೈನಲ್ಲು. ಕರೆಕ್ಟ್, ಇವ್ರು ಹೇಳಿದ್ದೆ ಫೈನಲ್ಲು. ನಾನು ಎಲ್ಲ ಹೇಳಾದ್ಮೇಲೆ ಆಯ್ತು ಅಂತಾರಲ್ಲ, ಅದೇ ಕೊನೆ. ಇಷ್ಟೇ ಕಣ ಮದುವೆ ಆದವ್ರು ಬಾಳು. ಬಾ ನಡಿ. ಒಂದ್ ರೂಮ್ ಇಲ್ಲಿ, ಆ ಕಡೆ. ಗೀತಾ, ರೂಮು ಸ್ಪೇಷಿಯಸ್ ಆಗಿದೆ. ದತ್ತಣ್ಣ ಒಳ್ಳೆ ರೂಮೇ ಬುಕ್ ಮಾಡಿದ್ದಾನೆ. ಹೋಟೆಲ್ ಫುಲ್ ಪೀಸ್ಫುಲ್ ಆಗಿದೆ ಅಲ್ವಾ? ಹೌದು, ತುಂಬಾ ಚೆನ್ನಾಗಿದೆ ರೂಮು. ನಾವ್ ಈ ತರ ಬರೋದೇ ಅಪರೂಪ ಅಲ್ವಾ? ಯಾವಾಗ ನೋಡಿದ್ರು ದೇವಸ್ಥಾನ 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 ಅಂತೀಯ. ಬೇರೆ ಪ್ಲೇಸ್ ಹೆಂಗ್ ನೋಡಕ್ಕಾಗುತ್ತೆ? ಆದ್ರೂ ನಾವು ಮಾತ್ರ ಇಲ್ಲಿಗೆ ಬಂದ್ಬಿಟ್ಟಿದೀವಿ. ಮನೆಯವ್ರೆಲ್ರೂ ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಗೀತಾ, ನಾನು ಬಂದಿರೋದು ಒಂದು ಸಿಗ್ನೇಚರ್ ಹಾಕಕ್ಕೆ. ಮನೆಯವ್ರೆಲ್ರೂ ಕರ್ಕೊಂಡು ಬರಕ್ಕಾಗುತ್ತಾ? ನಾನ್ ಇವಾಗೆಲ್ಲ ಹೇಳ್ತಿರೋದು. ಇನ್ನೊಂದ್ಸತಿ ಯಾವಾಗಾದ್ರೂ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಒಂದ್ ಚೆನ್ನಾಗಿರೋ ಜಾಗಕ್ಕೆ ಮನೆಯವ್ರೆಲ್ರೂ ಹೋಗೋಣ. ಆಯ್ತಾಯ್ತು, ಹೋಗೋಣ. ನಾನು ಮ್ಯಾನೇಜರ್ ಅರವಿಂದ್ಗೆ ಫೋನ್ ಮಾಡ್ಬೇಕು. ಚೆಕ್ ಇನ್ ಆಗಿದ್ದೀನಿ ಅಂತ ಹೇಳ್ತೀನಿ.
ಹಾಯ್ ಸರ್, ಇವಾಗಷ್ಟೇ ಬ್ಯಾಂಗ್ಳೂರ್ ರೀಚ್ ಆದ್ವಿ ಸರ್. ಇದು ದ ಪ್ರಿನ್ಸ್ ರಾಯಲ್ ಹೋಟೆಲ್ ಸರ್. ಎಸ್ ಸರ್, ಅದಕ್ಕೋಸ್ಕರ ಈ ಹೋಟೆಲ್ ಸೆಲೆಕ್ಟ್ ಮಾಡ್ಕೊಂಡು. ನೋ ಸರ್, ನೋ ಕರೆಕ್ಷನ್ಸ್. ನಮ್ಮ ಲಾಯರ್ ಎಲ್ಲ ಓಕೆ ಅಂತ ಹೇಳಿದ್ರು. ಅದಲ್ಲದೆ ನಿಮ್ಮ ಲಾಯರ್ ತುಂಬಾ ಫೇಮಸ್ ಅಂತೆ. ಅವ್ರು ಡ್ರಾಫ್ಟ್ ಮಾಡಿದ್ಮೇಲೆ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳಿದ್ರು. ಇಟ್ಸ್ ಓಕೆ ಸರ್, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಐಲ್ ಸಿ ಯು ಸೂನ್. ಓಕೆ ಸರ್, ಬಾಯ್. ಏನಂದ್ರು? ಮುಂಚೆನೆ ಹೇಳಿದ್ರೆ ಕಂಪನಿ ಕಡೆಯಿಂದನೇ ರೂಮ್ ಬುಕ್ ಮಾಡ್ತಾ ಇದ್ರಂತೆ. ನಮ್ ಕೆಲ್ಸಕ್ಕೆ ಬಂದಿದೀವಿ, ಸುಮ್ನೆ ಯಾಕ್ಬೇಕು? ಹೌದು ಗೀತಾ, ಅದಕ್ಕೆ ನಾನೇ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದೆ. ಸರಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಇರಿ, ಅಮ್ಮಂಗ್ ಒಂದ್ ಮಾತು ಫೋನ್ ಮಾಡ್ಬಿಟ್ಟು ಹೇಳ್ಬಿಡಿ. ಫ್ರೆಶ್ ಆಗಿ ಬರ್ತೀನಿ ಗೀತಾ, ಆಮೇಲೆ ಆರಾಮಾಗಿ ಫೋನ್ ಮಾಡೋಣ. ಹಲೋ, ಹೇಳಿ ಅಮ್ಮ. ಲಕ್ಕಿ ಇಲ್ಲಿ? ಅವರು ಫ್ರೆಶ್ ಆಗಕ್ ಹೋದ್ರು. ಓ, ತಲುಪಿದ್ರ ಬೆಂಗಳೂರಿಗೆ? ಹ್ಞೂ ಅಮ್ಮ, ಈಗಷ್ಟೇ ಹೋಟೆಲ್ ರೀಚ್ ಆದ್ವಿ. ಅಲ್ಲಿ ತಲುಪಿ ಎಷ್ಟೊತ್ತಾಯ್ತು? ಇವಾಗ ಒಂದು 15 ನಿಮಿಷ ಆಯ್ತು ಅಷ್ಟೇ ಅಮ್ಮ. ಅಲ್ಲಿ ತಲುಪಿ 1/4 ಗಂಟೆ ಆಗಿದೆ. ಒಂದು ಫೋನ್ ಮಾಡಿ ಮನೆಗೆ ಹೇಳ್ಬೇಕು ಅಂತ ಗೊತ್ತಾಗಲ್ವೇನೆ? ಅಮ್ಮ, ಅವರು ಫ್ರೆಶ್ ಆಗ್ಬಿಟ್ಟು ಬಂದ್ಮೇಲೆ ಮಾಡ್ತೀನಿ ಅಂದ್ರು, ಅದಕ್ಕೆ ನಾನು ಸುಮ್ಮನಾದೆ. ಮಕ್ಕಳು ಹೊರಟಿರೋರು, ತಲುಪಿದ್ರೋ ಇಲ್ವೋ ಅನ್ನೋ ಆತಂಕ ನಮ್ಗಿರತ್ತೆ. ಅದೇ ತಲುಪಿದೀರಾ ಅಂತ ಹೇಳ್ಬೇಕು ಅನ್ನೋ ಪರಿಜ್ಞಾನ ನಿಮ್ಗಿರಲ್ಲ ಅಲ್ಲ? ನೋಡು, ಹೋಗಿರೋ ಕೆಲ್ಸನ ಮುಗಿಸ್ಕೊಂಡು ಮನೆಗೆ ಬರೋದನ್ನ ನೋಡಿ. ಇದನ್ನೆಲ್ಲ ನೀನೇ ನೋಡ್ಕೋಬೇಕು. ಹುಡುಗರವರು ಅಲ್ಲಿ ಇಲ್ಲಿ ಸುತ್ತಾಡೋದು, ಕುಡಿಯೋದು, ಅದು ಇದು ಅಂತ ಇರುತ್ತೆ. ಇದರಿಂದ ನಾಳಿನ ಕೆಲ್ಸ ಹಾಳು ಮಾಡ್ಬೇಡ. ಯೋರಾಮ, ನಿನಗೇ ಹೇಳ್ತಾ ಇರೋದು. ಅವ್ನು ಹೇಳ್ದಾಗೆ ಕುಣಿಯಕ್ ಹೋಗ್ಬೇಡ. ಅವ್ನು ಹೇಳಿದ್ರು ನಿನ್ ಜವಾಬ್ದಾರಿ ನೀನಿರ್ಬೇಕು. ಸರಿ ಅಮ್ಮ. ಸರಿ, ನಿನ್ನ ಹತ್ರ ಏನ್ ಮಾತು? ಅವ್ನು ಬಂದ್ಮೇಲೆ ಫೋನ್ ಮಾಡಕ್ ಹೇಳು. ರೀಚ್ ಆದ್ರಾ? ಹಾ, ಬಂದು ಆಯ್ತು, ಫ್ರೆಶ್ ಅಪ್ ಆಗೋ ಆಯ್ತು, ಡ್ರೆಸ್ ಚೇಂಜ್ ಮಾಡೋ ಆಯ್ತು. ನಿನ್ನನ್ನ ನೆನ್ಸ್ಕೊತಾ ಇದ್ದೆ. ನೆನೆಸ್ಕೊಳ್ಳಿ, ಹಾಗೆ ಹಿಂಡಿ ಒಣಗಾಕ್ಬಿಡಿ. ಕಳೆ, ಬಹಳ ಚೆನ್ನಾಗಿ ಜಾಕ್ ಮಾಡ್ತೀಯ ಕಣೆ ನೀನು. ಇತ್ತೀಚೆಗೆ ಬಹಳ ಕಲ್ತಿದ್ಯಾ ನೀನು. ನನ್ಗಿಲ್ ಹೊಟ್ಟೆ ಉರಿತಿದೆ, ಜೋಕ್ ಅನಿಸ್ತಿದ್ಯಾ ನಿಮ್ಗೆ? ಪಿಂಕು, ಯಾಕೆ ರೈಸ್ ಆಗ್ತಿದ್ಯಾ? ನಗ್ನಗ್ತಾ ಮಾತಾಡು ಪ್ರೀತಿಯಿಂದ, ಇಲ್ಲ ಅಂದ್ರೆ BP ಬಂದ್ಬಿಡುತ್ತೆ ನಿನ್ಗೆ. ನನ್ಗೇನಾದ್ರೆ ನಿಮ್ಗೇನ್ ಹೇಳಿ? ಅಲ್ಲಿ ರೂಮ್ ಎಲ್ಲ ಚೆನ್ನಾಗಿದ್ಯಾ? ಹೋಟೆಲ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ನಾನಂತೂ ಫುಲ್ ಆರಾಮಾಗಿದ್ದೀನಿ. ಅದಕ್ಕೆ ಪಿಂಕು ನಿನ್ ನೆನಪಾಗಿದ್ದು. ಹೋಗ್ಲಿ ಬಿಡಿ, ಅವ್ರಿಬ್ರಲ್ಲಿ ಗಂಡ ಹೆಂಡತಿ ಕುತ್ಕೊಂಡು ಹರಟೆ ಹೊಡಿತಿದಾರಾ? ಗೊತ್ತಿಲ್ಲಪ್ಪ, ಅವ್ರದ್ದು ಬೇರೆ ರೂಮು, ನಂದೇ ಬೇರೆ ರೂಮು. ಅವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದಲ್ವಾ, ಅದಕ್ಕೆ ನಾನು ಸಪ್ರೇಟ್ ರೂಮ್ ತಗೊಂಡಿದ್ದೀನಿ, ನನಗೂ ಪ್ರೈವಸಿ ಇರಲಿ ಅಂತ. ಖಂಡಿತ ಚೆನ್ನಾಗಿರಲ್ಲ. ರಾಮ ಸೀತೆ ಜೊತೆ ಆಂಜನೇಯ ಹೋದಾಗ ಹೋಗಿದ್ದೀರಾ? ಅವ್ರಿಗೇನಾದ್ರೂ ಬೇಕು ಅಂದ್ರೆ ನಿಮ್ಮನ್ ಕರೀತಾರೆ, ನೀವು ಜಿ ಹುಜೂರ್ ಅಂತ ಮುಂದೆ ಹೋಗಿ ನಿಂತ್ಕೊಂಡ್ಬಿಡಿ. ಇವಾಗ ನಾನು ನಿನಗೆ ಫೋನ್ ಮಾಡಿರೋದು ರೊಮ್ಯಾಂಟಿಕ್ ಆಗಿ ಮಾತಾಡೋಣ ಅಂತ. ನೀನ್ ನೋಡಿದ್ರೆ ಈಗ ಮಾತಾಡ್ತಾ ಇದ್ಯಾ? ನಿಮ್ ಹತ್ರ ಏನ್ ಮಾತು, ಇಡೀ ಫೋನು. ಹೌದಾ? ಸರಿ, ಹಾಗಾದ್ರೆ ಮಾತಾಡಕ್ಕೆ ಇಲ್ಲೇ ಅಕ್ಕಪಕ್ಕ ಯಾರು ಸಿಗ್ತಾರ ಅಂತ ನೋಡ್ತೀನಿ. ಕಂಪ್ನಿಗೆ ಬೇಕಾಗತ್ತೆ. ಹಲೋ, ಅಷ್ಟೊಂದ್ ಮೀಟರ್ ಎಲ್ಲಿದೆ ನಿಮ್ಗೆ? ನಿಮ್ ಬಗ್ಗೆ ನನಗ್ ಗೊತ್ತಿಲ್ವಾ? ಹೋಗಿರೋ ಕೆಲ್ಸ ಮುಗಿಸ್ಕೊಂಡು ಬೇಗ ಮನೆಗ್ ಬನ್ನಿ. ನೋಡು, ಅವಾಗ ಫೋನ್ ಮಾಡು ಅಂತ ಹೇಳೋದು ನೀನೇನೆ. ಫೋನ್ ಮಾಡಿದ್ರೆ ಈಗ ಬೈತ್ಯಾ, ನಾನು ಏನ್ ಮಾಡ್ಬೇಕು? ನಾನ್ ಯಾಕೆ ಬೈತೀನಿ? ನನ್ಗೆ ಯಾಕೆ ಹೀಗ ಅನ್ಸುತ್ತೆ ಅಂತ ನೀವು ಸ್ವಲ್ಪನೂ ಅರ್ಥನೇ ಮಾಡ್ಕೊಳಲ್ಲ. ನೀವ್ ಅವ್ರಿಗೆ PA ಕೆಲಸ ಮಾಡ್ಕೊಂಡಿದ್ರೆ ನನಗ್ ಬೇಜಾರಾಗಲ್ವಾ? ಅಯ್ಯೋ, ಬೇಜಾರೇನಕ್ಕೆ ಆಗ್ಬೇಕು? ಅವನೇನ್ ಬೇರೆಯವನಾ? ಅವನು ನಮ್ಮವನೇ. ಅವನಿಗೆ ನಮ್ಮ ಅವಶ್ಯಕತೆ ಇದೆ ಅಂದಾಗ ನಾವು ಅವನಿಗೆ ಹೆಲ್ಪ್ ಮಾಡಿದ್ರೆ ಅದು ತಪ್ಪೇನಲ್ಲ.
ಅದು ಅಲ್ಲದೆ ಅವನೇನು ಬೇರೆಯವನಲ್ಲ, ನನ್ನ ತಮ್ಮ, ನನ್ನ ಜೊತೆಲೇ ಬೆಳೆದವನು. ಹ್ಞೂ ರೀ, ಅವ್ರು ನಿಮ್ ತಮ್ಮನೇ, ನಿಮ್ ಜೊತೆನೆ ಬೆಳ್ದವ್ರು. ಆದ್ರೆ ಜೀವನದಲ್ಲಿ ನಿಮ್ಗಿಂತ ಎತ್ತರಕ್ಕೆ ಬೆಳಿತಿದ್ದಾರೆ. ಅದ್ ನಿಮಗ್ ಅರ್ಥ ಆಗ್ತಿಲ್ವಲ್ಲ. ಅಯ್ಯೋ ಬೆಳಿಲಿ ಬಿಡು, ನೋಡಿ ಖುಷಿ ಪಡೋಣ. ನನ್ಗೆ ಅವ್ರು ಬೆಳಿತಾ ಇರೋದಕ್ ಬೇಜಾರಿಲ್ಲ ರೀ. ನೀವಿಬ್ರು ಒಟ್ಟಿಗೆ ಬೆಳ್ದವ್ರು, ಆದ್ರೆ ಅವರು ನಿಮ್ಗಿಂತ ಎತ್ತರಕ್ಕೆ ಬೆಳಿತಾ ಇದಾರೆ. ನಿಮ್ ಕೈಲಿ ಬೆಳೆಯೋಕ್ ಆಗ್ತಿಲ್ವಲ್ಲ, ಅದ್ ನನಗ್ ಬೇಜಾರಾಗ್ತಿರೋದು. ನೋಡು, 100 ಮೀಟರ್ಸ್ನ 10 ಸೆಕೆಂಡಲ್ಲಿ ಓಡ್ಗೆದ್ದವನು ಚಾಂಪಿಯನ್ನೇ, 10,000 ಮೀಟರ್ನ 26 ನಿಮಿಷ ಗೆಲ್ತಾನಲ್ಲ ಅವನು ಚಾಂಪಿಯನ್ನೇ. ಅದು 2 ಗೆಲ್ವೇನೆ. ಅದ್ರಲ್ಲಿ ಮ್ಯಾಟ್ರ್ ಆಗೋದು ಒಂದು ಡಿಸ್ಟೆನ್ಸು, ಇನ್ನೊಂದು ಸ್ಪೀಡು. ಆದ್ರೆ 10,000 ಮೀಟರ್ ಅಲ್ಲಿ ಗೆದ್ದವರು ಎಷ್ಟ್ ಜನರಿಗೆ ನೆನ್ಪಿರ್ತಾರೆ ಹೇಳಿ? ಜೀವನದಲ್ಲಿ ಬರೀ ಗೆಲ್ಲೋದೇ ಮುಖ್ಯ ಅಲ್ಲ, ಎಲ್ರಿಗಿಂತ ಮೊದ್ಲು ಗೆಲ್ಬೇಕು, ಅದು ಮುಖ್ಯ. ಹಲೋ, ಕೇಳಿಸ್ತಿದ್ಯಾ? ಮಾತಾಡಿ ಮತ್ತೆ. ಏನ್ ಮಾತಾಡ್ಲಿ? ಊಟ ಮಾಡಬೇಕು. ಸರಿ, ಊಟ ಮಾಡಿದ್ಮೇಲೆ ವಿಡಿಯೋ ಕಾಲ್ ಮಾಡಿ. ಹೇಯ್ ಲೂಸು, ಬೈತೀಯಾ, ಸಿಡಿ ಸಿಡಿ ಅಂತೀಯಾ, ಅಷ್ಟೇ ಕೇರು ಮಾಡ್ತೀಯಾ? ಇದು ಯಾವ ಥರ ಪ್ರೀತಿ ನಿಂದು? ಹಲೋ, ಹೋಗ್ಲಿಕ್ಕೆ ಸಾಕು. ಊಟ ಆದ್ಮೇಲೆ ವಿಡಿಯೋ ಕಾಲ್ ಮಾಡಿ. ಆಯ್ತು, ಮಾಡ್ತೀನಿ. ಬಾಯ್. ಬಾಯ್. ಬಿಸಿ ಬಿಸಿ ನೀರು, ಸ್ನಾನ ಹೆಂಗಿತ್ತು ಗೊತ್ತಾಗಿತ್ತಾ? ಸೂಪರ್. ಯಾಕೆ ಹಂಗ್ ನೋಡ್ತಾ ಇದ್ಯಾ? ನಾನ್ ನಿಮ್ಮನ್ನ ನೋಡ್ದಾಗ್ಲಿಂದ, ಅದಕ್ಕಿಂತ ಮುಂಚೆಯಿಂದ ಕೂಡ ನೀವಿದೇ ಹೇರ್ ಸ್ಟೈಲ್ ತಾನೇ ಮೇಂಟೈನ್ ಮಾಡ್ತಾ ಇರೋದು. ಕಾಲೇಜಲ್ಲಿ ಇರ್ಬೇಕಾದ್ರೆ ಸೆಟ್ ಮಾಡಿದ್ದು, ಅಲ್ಲಿಂದ ಲಕ್ಕಿ ಅಂದ್ರೆ ಇದೇ ಸಿಗ್ನೇಚರ್ ಸ್ಟೈಲು ನೋಡು. ನೀವ್ಯಾಕೆ ಹೇರ್ ಸ್ಟೈಲ್ ಚೇಂಜ್ ಮಾಡಬಾರ್ದು? ಏನು ಹೇರ್ ಸ್ಟೈಲ್ ಚೇಂಜ್ ಮಾಡ್ಬೇಕಾ? ಏಯ್, ನಿಂಗೇನು ಬುದ್ಧಿಗಿದ್ಯಾ? ಲಕ್ಕಿ ಅಂದ್ರೆ ಹೇರ್ ಸ್ಟೈಲ್, ಹೇರ್ ಸ್ಟೈಲ್ ಅಂದ್ರೆ ಲಕ್ಕಿ, ಹೇರ್ ಸ್ಟೈಲ್ ಇಲ್ಲ ಅಂದ್ರೆ ಲಕ್ಕಿನೇ ಇಲ್ಲ, ಚಾನ್ಸೇ ಇಲ್ಲ ಅವೆಲ್ಲ. ನೋಡಿ, ಮುಂಚೆ ಇರೋ ಲಕ್ಕಿಗೆ ಈ ಹೇರ್ ಸ್ಟೈಲ್ ಸೂಟ್ ಆಗ್ತಿತ್ತು, ಆದ್ರೆ ಇವಾಗ ಸ್ವಲ್ಪ ಚೇಂಜ್ ಆಗ್ಬೇಕು. ಜನ ಚೇಂಜ್ ಕೇಳ್ತಾರೆ. ಓ, ಹೇರ್ ಸ್ಟೈಲ್ ಚೇಂಜ್ ಮಾಡ್ಬಿಟ್ರೆ ಲೈಫ್ ಚೇಂಜ್ ಆಗ್ಬಿಡುತ್ತಾ? ಮೊದ್ಲು ಜನಕ್ಕೆ ಕಾಣೋದು ಅದೇ ಅಲ್ವಾ? ಹೇರ್ ಸ್ಟೈಲ್ ಚೇಂಜ್ ಆದ್ರೆ ನೀವು ಬದಲಾದಂಗ್ ಕಾಣ್ತೀರಾ, ಆಮೇಲೆ ಆಟೋಮೆಟಿಕ್ ಆಗಿ ಲೈಫು ಬದಲಾಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ನೀವು ಹೇರ್ ಸ್ಟೈಲ್ ಚೇಂಜ್ ಮಾಡ್ಬೇಕು. ಅವೆಲ್ಲ ಆಗಲ್ಲ ಗೀತಾ, ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡಲ್ಲ ಅಷ್ಟೇ. ನೀವೇನು ಮಾಡ್ಸೋದ್ ಬೇಡ, ನಾನೇ ಎಲ್ಲ ಮಾಡ್ತೀನಿ.